ಆತ್ಮವಿಚಾರ 46. ಶಾಂತಿ ಮತ್ತು ಸಂತೋಷ ನಿಮ್ಮ ಸಹಜ ಸ್ವಭಾವವಾಗಿವೆ. ಸೆಲ್ಫ್ ಇನ್ಕ್ವೈರಿ 46. ಪೀಸ್ ಅಂಡ್ ಹ್ಯಾಪಿನೆಸ್ ಆರ್ ಇನ್ನೇಟ್ ಇನ್ ಯು. ಉಸಿರನ್ನು ಏಕಾಗ್ರತೆಯಿಂದ ಗಮನಿಸಿ. ಉಸಿರಾಟ ನಿಮ್ಮ ನೇರ ಅನುಭವವಾಗಿದ್ದು ಅದರ ಚಲನೆಯನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ. ನೀವು ಅದರಂತೆ ಚಲಿಸುವವರಲ್ಲ, ನೀವು ನಿಶ್ಚಲ. ಉಸಿರಾಟದ ಚಲನೆಯನ್ನು ಗಮನಿಸಿದಾಗ ಈ ಸತ್ಯ ನಿಮ್ಮ ನೇರ ಅನುಭವಕ್ಕೆ ಬರುತ್ತದೆ. ನಿಮ್ಮ ನಿಶ್ಚಲ ಸ್ವಭಾವವನ್ನು ಅನುಭವಿಸುತ್ತಾ ನೀವು ಉಸಿರಾಟದಂತೆ ಬರುವವರೂ ಅಲ್ಲ, ಅಂದರೆ ಹುಟ್ಟುವವರೂ ಅಲ್ಲ, ಹೋಗುವವರೂ ಅಲ್ಲ, ಅಂದರೆ ಸಾಯುವವರೂ ಅಲ್ಲವೆಂಬ ಸತ್ಯವನ್ನು ಅರ್ಥ ಮಾಡಿಕೊಳ್ಳಿ. ನೀವು ಅಜ, ಅಮರ. ಫೋಕಸ್ ಯುವರ್ ಅಟೆನ್ಷನ್ ಆನ್ ದಿ ಬ್ರೆತ್. ದಿ ಬ್ರೆತ್ ಈಸ್ ಯುವರ್ ಡೈರೆಕ್ಟ್ ಎಕ್ಸ್ಪೀರಿಯನ್ಸ್. ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ಇಟ್ಸ್ ಮೂವ್ಮೆಂಟ್. You are not moving like it. You are still, silent. This truth becomes your direct experience as you observe the movement of breath. Experiencing your still nature, understand that you are also not the one who comes like the breath, meaning you are not born, nor the one who goes like the breath, meaning you do not die. You are unborn and immortal. ಉಸಿರನ್ನು ಗಮನಿಸುತ್ತಾ ಅದರಂತೆ ನೀವು ಚಲಿಸುವವರಲ್ಲ ಎಂಬ ಸತ್ಯವನ್ನು ಫೀಲ್ ಮಾಡಿ. ಅಬ್ಸರ್ವ್ ದಿ ಬ್ರೆತ್ and feel that you do not move like the breath. ಉಸಿರನ್ನು ಗಮನಿಸುತ್ತಾ ಅದರಂತೆ ನೀವು ಚಲಿಸುವವರಲ್ಲ ಎಂಬ ಸತ್ಯವನ್ನು ಫೀಲ್ ಮಾಡಿ. ಅಬ್ಸರ್ವ್ ದಿ ಬ್ರೆತ್ and feel that you do not move like the breath.
ಉಸಿರನ್ನು ಗಮನಿಸುತ್ತಾ ಅದರಂತೆ ನೀವು ಚಲಿಸುವವರಲ್ಲ ಎಂಬ ಸತ್ಯವನ್ನು ಫೀಲ್ ಮಾಡಿ. ಅಬ್ಸರ್ವ್ ದಿ ಬ್ರೆತ್ and feel that you do not move like the breath. ನಾನು ನಿಶ್ಚಲ. I am still. ನಾನು ನಿಶ್ಚಲ. I am still. ನಾನು ನಿಶ್ಚಲ. I am still. ಈಗ ತೋರುವ ದೇಹವನ್ನು ಗಮನಿಸುತ್ತಾ ಮಣ್ಣಿನಿಂದ ಹುಟ್ಟಿ ಮಣ್ಣಿನಿಂದ ಬೆಳೆದು ಮಣ್ಣಾಗಿ ಹೋಗುವ ದೇಹ ನೀವಲ್ಲ. ಪ್ರಕೃತಿಯ ಸ್ವತ್ತಾದ ಇದು ನಿಮ್ಮದಲ್ಲ. ಅನಾತ್ಮವಾದ ಇದರೊಳಗೆ ನೀವಿರುವುದು ಸಾಧ್ಯವಿಲ್ಲವೆಂಬ ಸತ್ಯವನ್ನು ಅನುಭವಿಸುತ್ತಾ ತೋರುವ ದೇಹವನ್ನು ಮೇಲಿಂದ ಕೆಳಗೆ ಮತ್ತು ಕೆಳಗಿನಿಂದ ಮೇಲೆ ಕ್ರಮಬದ್ಧವಾಗಿ ಗಮನಿಸಿ. ತೋರುವ ಅನಿತ್ಯವಾದ ಕ್ಷಣಿಕವಾದ ಅನಾತ್ಮವಾದ ದೇಹವನ್ನು ಅದಕ್ಕೆ ಸಾಕ್ಷಿಯಾದ ನೀವು ಮೀರಿ ಇದ್ದೀರಿ ಎಂಬ ಸತ್ಯವನ್ನು ಅನುಭವಿಸುತ್ತಾ ಗಮನಿಸಿ. Now, observing the physical body, understanding that you are not this body which is born from the earth, grows from the earth and returns to the earth. Thus the body, being the property of nature, does not belong to you. And experiencing the truth that being Atma, it is impossible for you to reside within this non-self, Anatma. Systematically observe the visible body from top to bottom and from bottom to top. Observe the impermanent, momentary, non-self body while experiencing the truth that you, the witness to it, exist beyond it. ಮೇಲಿಂದ ಕೆಳಗೆ, ಫ್ರಮ್ ಟಾಪ್ ಟು ಬಾಟಮ್. ಕೆಳಗಿಂದ ಮೇಲೆ, ಫ್ರಮ್ ಬಾಟಮ್ ಟು ಟಾಪ್. ಮೇಲಿಂದ ಕೆಳಗೆ, ಫ್ರಮ್ ಟಾಪ್ ಟು ಬಾಟಮ್. ಕೆಳಗಿಂದ ಮೇಲೆ, ಫ್ರಮ್ ಬಾಟಮ್ ಟು ಟಾಪ್. ಮೇಲಿಂದ ಕೆಳಗೆ, ಫ್ರಮ್ ಟಾಪ್ ಟು ಬಾಟಮ್. ಕೆಳಗಿಂದ ಮೇಲೆ, ಫ್ರಮ್ ಬಾಟಮ್ ಟು ಟಾಪ್. ತೋರುವ ದೇಹ ನಾನಲ್ಲ, ಅದನ್ನು ನಾನು ಮೀರಿ ಇದ್ದೇನೆ. ದಿ ವಿಸಿಬಲ್ ಬಾಡಿ ಈಸ್ ನಾಟ್ ಮೀ, ಐ ಆಮ್ ಬಿಯಾಂಡ್ ದಿ ಬಾಡಿ. ನಾನು ದೇಹವನ್ನು ಮೀರಿ ಇದ್ದೇನೆ, ಐ ಆಮ್ ಬಿಯಾಂಡ್ ದಿ ಬಾಡಿ. ತೋರುವ ದೇಹ ನನ್ನದಲ್ಲ, ಅದನ್ನು ನಾನು ಮೀರಿ ಇದ್ದೇನೆ. ದಿ ವಿಸಿಬಲ್ ಬಾಡಿ ಈಸ್ ನಾಟ್ ಮೈನ್, ಐ ಆಮ್ ಬಿಯಾಂಡ್ ದಿ ಬಾಡಿ. ನಾನು ದೇಹವನ್ನು ಮೀರಿ ಇದ್ದೇನೆ, ಐ ಆಮ್ ಬಿಯಾಂಡ್ ದಿ ಬಾಡಿ. ತೋರುವ ಅನಾತ್ಮವಾದ ದೇಹದೊಳಗೆ ಆತ್ಮನಾದ ನಾನಿಲ್ಲ, ಅದನ್ನು ನಾನು ಮೀರಿ ಇದ್ದೇನೆ. ದಿ ವಿಸಿಬಲ್ ಬಾಡಿ ಈಸ್ ಅನಾತ್ಮ, ಅಂಡ್ ಬೀಯಿಂಗ್ ಆತ್ಮ ಐ ಆಮ್ ನಾಟ್ ಇನ್ ಇಟ್, ಐ ಆಮ್ ಬಿಯಾಂಡ್ ದಿ ಬಾಡಿ. ನಾನು ದೇಹವನ್ನು ಮೀರಿ ಇದ್ದೇನೆ, ಐ ಆಮ್ ಬಿಯಾಂಡ್ ದಿ ಬಾಡಿ.
ನಾನು ತೋರುವ ದೇಹವನ್ನು ಮೀರಿ ಇದ್ದೇನೆ. ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ನಾನು ತೋರುವ ದೇಹವನ್ನು ಮೀರಿ ಇದ್ದೇನೆ. ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ನಾನು ತೋರುವ ದೇಹವನ್ನು ಮೀರಿ ಇದ್ದೇನೆ. ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ಈಗ ದೇಹದ ಮೇಲೆ ಸ್ವಾಭಾವಿಕವಾಗಿ ತೋರಿಬರುವ ಸಂವೇದನೆಗಳನ್ನು ಗಮನಿಸಿ. ಅವುಗಳ ಮೇಲೆ ರಾಗವನ್ನು ಇಡದಂತೆ ಮತ್ತು ದ್ವೇಷವನ್ನು ಇಡದಂತೆ ನಿರ್ಲಿಪ್ತರಾಗಿ ತಟಸ್ಥ ಭಾವದಿಂದ ಗಮನಿಸಿ. ಪ್ರತಿಯೊಂದು ಸಂವೇದನೆಯೂ ಮನದ ವಿಕಾರಗಳೊಡನೆ ಒಂದಲ್ಲ ಒಂದು ರೀತಿಯಲ್ಲಿ ಜೋಡಿಸಿಕೊಂಡಿದ್ದು, ಸಂವೇದನೆಗಳನ್ನು ನಿರ್ಲಿಪ್ತ ಭಾವದಿಂದ ಗಮನಿಸಿದಾಗ ನೀವು ನೇರವಾಗಿ ಮನಸ್ಸನ್ನೇ ಮತ್ತು ಮನದೊಳಗಿನ ಎಲ್ಲ ವಿಕಾರಗಳನ್ನೇ ಗಮನಿಸಿದಂತಾಗುತ್ತದೆ. ಗುರುತಿಸಿಕೊಂಡಾಗ ಒಂದಾಗುವಿರಿ, ಗಮನಿಸಿದಾಗ ಮೀರುವಿರಿ. ಹಾಗಾಗಿ ಸಂವೇದನೆಗಳಿಗೆ ಅವು ಹಿತಕರವಾಗಿರಲಿ ಅಥವಾ ಅಹಿತಕರವಾಗಿರಲಿ ಸ್ವಲ್ಪವೂ ಪ್ರತಿಕ್ರಿಯೆ ತೋರಿಸದಂತೆ ಸಮತ್ವದಿಂದ ಗಮನಿಸಿದಾಗ ನೀವು ಮನಸ್ಸನ್ನೇ ಮೀರಿದಂತಾಗಿ ಭವಬಂಧನ ಹರಿಯುತ್ತದೆ. ಹಾಗಾಗಿ ದೇಹ ಮತ್ತು ದೇಹದೊಡನೆ ಸಂವೇದನೆಗಳಿಗೆ ಹೆಚ್ಚಿನ ಗಮನವನ್ನು ಕೊಡುತ್ತಾ ನಿರ್ಲಿಪ್ತರಾಗಿ ಮೇಲಿಂದ ಕೆಳಗೆ ಮತ್ತು ಕೆಳಗಿನಿಂದ ಮೇಲೆ ಗಮನಿಸಿ. Now observe the sensations that naturally arise on the body. Observe them neutrally, without craving and clinging or aversion and hatred. Each sensation is connected to mental defilements in some way. When you observe the sensations with detachment, you are directly observing the mind and all the defilements within it. When you identify, you become one with it. When you observe, you transcend it. Therefore, when you observe sensations with equanimity, whether they are pleasant or unpleasant, without reacting to them in any way, you transcend the mind itself, and the bonds of ignorance are broken. Therefore, observe the body and the sensations with total detachment from top to bottom and from bottom to top. ಮೇಲಿಂದ ಕೆಳಗೆ, from top to bottom, ಕೆಳಗಿಂದ ಮೇಲೆ, and from bottom to top. ಮೇಲಿಂದ ಕೆಳಗೆ, from top to bottom, ಕೆಳಗಿಂದ ಮೇಲೆ, and from bottom to top. ಮೇಲಿಂದ ಕೆಳಗೆ, from top to bottom, ಕೆಳಗಿಂದ ಮೇಲೆ, and from bottom to top. ತೋರುವ ದೇಹ ಮತ್ತು ಮನದ ಸಂವೇದನೆಗಳಾವುವೂ ನಾನಲ್ಲ, ಇವು ನನ್ನವಲ್ಲ, ನಾನು ಇವೆಲ್ಲವನ್ನೂ ಮೀರಿ ಇದ್ದೇನೆ. Neither the visible body is I am, nor the sensations appearing on it. They are not me, they are not mine, and I am not in them. I am beyond all of them. I am beyond all of them. I am beyond all of them.
ತೋರುವ ದೇಹ ಮತ್ತು ಮನದ ಸಂವೇದನೆಗಳಾವುವೂ ನಾನಲ್ಲ, ಇವು ನನ್ನವಲ್ಲ, ನಾನು ಇವೆಲ್ಲವನ್ನೂ ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ. Neither the visible body is I am, nor the sensations appearing on it. They are not me, they are not mine, and I am not in them. I am beyond all of them. I am beyond all of them. I am beyond all of them. ತೋರುವ ದೇಹ ಮತ್ತು ಮನದ ಸಂವೇದನೆಗಳಾವುವೂ ನಾನಲ್ಲ, ಇವು ನನ್ನವಲ್ಲ, ನಾನು ಇವೆಲ್ಲವನ್ನೂ ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ. Neither the visible body is I am, nor the sensations appearing on it. They are not me, they are not mine, and I am not in them. I am beyond all of them. I am beyond all of them. I am beyond all of them. ಈ ರೀತಿ ಗಮನಿಸುತ್ತಾ ದೇಹ ಮತ್ತು ಮನಸ್ಸು ನಾನಲ್ಲ, ಇವು ನನ್ನದಲ್ಲ ಎಂಬ ಸತ್ಯ ದೃಢವಾಗುತ್ತಾ ಹೋದಾಗ ನಿಮ್ಮೊಳಗೇ ಪ್ರಶ್ನಿಸಿಕೊಳ್ಳಿ, ಹಾಗಾದರೆ ನಾನು ಯಾರು? ಹಾಗಾದರೆ ನಾನು ಯಾರು? ಹಾಗಾದರೆ ನಾನು ಯಾರು? ನಾನು ಇದ್ದ ಹಾಗೇ ಇರುವ ಸದ್ವಸ್ತು ಎಂಬ ಉತ್ತರ ತಾನೇ ತಾನಾಗಿ ಹೊಳೆಯುತ್ತದೆ. ಈಗ ಅಂತರ್ಮುಖರಾಗಿ ನಾನು ಇದ್ದ ಹಾಗೇ ನಿಶ್ಚಲನಾಗಿ ಇದ್ದೇನೆ, ನಾನು ಇದ್ದ ಹಾಗೇ ನಿಶ್ಚಲನಾಗಿ ಇದ್ದೇನೆ, ನಾನು ಇದ್ದ ಹಾಗೇ ನಿಶ್ಚಲನಾಗಿ ಇದ್ದೇನೆ ಎಂಬ ಸತ್ಯವನ್ನು ಕೈ ಬಿಡದಂತೆ ಎಚ್ಚರ ವಹಿಸುತ್ತಾ ಸದ್ಗುರು ರಮಣರ ಆತ್ಮವಿಚಾರವನ್ನು ಮನನ ಮಾಡಿಕೊಳ್ಳಿ. ನಿಧಿಧ್ಯಾಸನ ಆತ್ಮಾನುಭೂತಿ ತಾನೇ ತಾನಾಗಿ ಪ್ರಕಾಶಿಸುತ್ತದೆ. ಅಬ್ಸರ್ವಿಂಗ್ ಇನ್ ದಿಸ್ ವೇ, ವೆನ್ ದಿ ಟ್ರೂತ್ ದಟ್ ದಿ ಬಾಡಿ ಅಂಡ್ ದಿ ಮೈಂಡ್ ಆರ್ ನಾಟ್ ಮೀ, ದಟ್ ದೇ ಆರ್ ನಾಟ್ ಮೈನ್, becomes clearer and firm, question yourself, then who am I? Who am I? Who am I? The answer, I am that I am, still and silent. I am that I am, still and silent. I am that I am, still and silent, shines forth spontaneously. Now, while holding on to the truth that I exist as I am, still and silent, turn inward introspectively and be careful not to lose the sight of this truth. Holding on to this eternal truth of I am, contemplate the teachings of Sadguru Ramana's Atma Vichara, Nididhyasana, realization of the self shines forth by itself. ನಾನಿರುವೆನು ಎಂಬ ಅರಿವಿನಲ್ಲೇ ಇನ್ನು ಮುಂದೆ ಸದಾ ಇರಿ. Hold on to the awareness of I am henceforth. ನಾನಿರುವೆನು, I am. ನಾನಿರುವೆನು, I am. ನಾನಿರುವೆನು, I am. ಅಂತರ್ಯಶ್ಚ ಬಹಿರ್ವಿಭೂತತಿಮಿರಂ ಜ್ಯೋತಿರ್ಮಯಂ ಶಾಶ್ವತಂ ಸ್ಥಾನಂ ಪ್ರಾಪ್ಯ ವಿರಾಜತೆ ವಿನಮತಾಂ
अज्ञानमुन्मूलयन् पश्यन् विश्वमपीठमुल्लसति यो विश्वस्य पारे परः तस्मै श्रीरमणाय लोकगुरुवे शोकस्य हन्त्रे नमः शोकस्य हन्त्रे नमः. ಶಾಂತಿ ಮತ್ತು ಸಂತೋಷ ಅರ್ಜಿಸುವಂಥದ್ದಲ್ಲ. ಅವು ಸಹಜವಾಗಿ ನಿಮ್ಮ ಅಸ್ತಿತ್ವದ ಸ್ವಭಾವ ಸಿದ್ಧವಾಗಿವೆ, ಅಂತಃಸಿದ್ಧವಾಗಿವೆ. ಇವು ನಿಮ್ಮ ಸಹಜ ಸ್ವಭಾವದಿಂದ ಬೇರೆಯಾಗಿರುವುದು ಸಾಧ್ಯವೇ ಇಲ್ಲ. ನೀವೇ ಆಗಿರುವ ನಿಮ್ಮ ಆತ್ಮವು ಪರಿಪೂರ್ಣವಾಗಿದೆ ಮತ್ತು ಸರ್ವತೋಮುಖವಾಗಿ ತೃಪ್ತವಾಗಿದೆ ಮತ್ತು ಸ್ವಾಭಾವಿಕವಾಗಿಯೇ ಶಾಂತಿಯಿಂದಿದೆ. ಶಾಂತಿ, ಸಂತೋಷ ಮತ್ತು ಮೌನದ ತಿರುಳೇ ಆತ್ಮವಾದುದರಿಂದ ಅವನ್ನು ಬೇರೆಲ್ಲೂ ಹುಡುಕುವ ಅಗತ್ಯವಿಲ್ಲ. Peace and happiness are not something to be acquired. They are innate, inherent in your very being. They are inseparable from your true nature. The self is ever full, perfectly contented, and naturally at peace. Self does not need to seek happiness or peace or silence because the self is the very essence of them. ಎಂದೂ ಹುಟ್ಟದೆ ಮತ್ತು ಬಂಧಿಸಲ್ಪಡದೆ ಇರುವ ನಿಮ್ಮ ಅಸ್ತಿತ್ವ ನಿಶ್ಚಲವಾಗಿದ್ದು ಸದಾ ಸಮಾಧಾನದಿಂದ ಇರುವಂಥದ್ದು. ನಿತ್ಯ ಸನಾತನವಾಗಿರುವ ಇದು ತ್ರಿಕಾಲ ಅಬಾಧಿತವಾಗಿದ್ದು ಶಾಂತಿ ಮತ್ತು ನೆಮ್ಮದಿ ಇದರ ಬುನಾದಿಯಾಗಿದೆ. ನಿಮ್ಮಿಂದ ನೀವು ಬೇರೆ ಎಂಬ ಭ್ರಮೆಯೇ ಅಶಾಂತಿ ಮತ್ತು ದುಃಖಕ್ಕೆ ಕಾರಣವಾಗಿದೆ. Your existence is calm, unwavering and unchanging, never born and never bound. Peace and happiness are its foundation, eternal and ever present, even beyond time. It is only the illusion of separation that gives rise to restlessness or suffering. ಹೀಗಿದ್ದರೂ ನೀವು ದುಃಖಿತರಾಗಿ ಏಕಿರುವಿರಿ? ನೀವು ನಿಮ್ಮನ್ನು ದೇಹ ಮನಗಳೊಳಗೆ ತಪ್ಪಾಗಿ ಓಲೈಸಿಕೊಂಡಾಗ ಮಾತ್ರ ದುಃಖ ಉಂಟಾಗುತ್ತದೆ. ಅನಿತ್ಯವಾದ ಇವು ಕ್ಷಣಿಕವಾಗಿದ್ದು ಇವು ನಿಮ್ಮನ್ನು ವಿವರಿಸಲಾರವು. ಏಕೆಂದರೆ ಅವುಗಳಿಗೆ ಚಿರಂತನ ಸಾಕ್ಷಿಯಾದ ನೀವು ಎಂದೂ ದೇಹವಲ್ಲ, ಎಂದೂ ಮನಸ್ಸಲ್ಲ. In spite of this, why there is suffering in you? Suffering arises only when you misidentify yourself with the body and the mind. These are transient and do not define who you are. You are not the body and not the mind. You are their eternal witness. ದುಃಖದಿಂದ ಮುಕ್ತಿ, ಭವಬಂಧನದಿಂದ ಬಿಡುಗಡೆ, ದೇಹ, ಮನಸ್ಸು ಮತ್ತು ಅಹಂಕಾರದಿಂದ ಇರುವ ನಿಮ್ಮ ಪ್ರತ್ಯೇಕತೆಯನ್ನು ಸೂಕ್ಷ್ಮವಾಗಿ ವಿವೇಚಿಸಿದಾಗ ಉಂಟಾಗುತ್ತದೆ. ಇವುಗಳ ಪ್ರಭಾವಕ್ಕೆ ಒಳಗಾಗದ ನೀವು ಸೂರ್ಯನು ವಸ್ತುಗಳನ್ನು ಬೆಳಗುವಂತೆ ಇವುಗಳೆಲ್ಲವನ್ನೂ ಕೇವಲ ಬೆಳಗುತ್ತಲಿರುವಿರಿ. Liberation from suffering comes from clearly discerning your separation from the body, the mind, and the egoistic identification. The self remains unaffected by these. It merely illumines them like the sun illumines the objects. ಸೂರ್ಯನನ್ನು ಮೋಡಗಳು
ಮರೆಮಾಡಿದಂತೆ ತೋರುವ ಹಾಗೆ ಅಹಂಕಾರದೊಂದಿಗೆ ಗುರುತಿಸಿಕೊಳ್ಳುವಿಕೆಯೇ ನಿಮ್ಮ ಶಾಶ್ವತ ಶಾಂತಿಯನ್ನು ಮರೆಮಾಚುವುದು. ಆದರೆ ಈ ಮರೆಮಾಚುವಿಕೆ ಕಲ್ಪಿಸಿಕೊಂಡ ವ್ಯಕ್ತಿಯ ಅಹಂಕಾರದ ಪ್ರಕ್ಷೇಪಣೆಯೇ ವಿನ ಇದು ಆತ್ಮನ ವಾಸ್ತವಿಕ ಸಾರವಲ್ಲ. Misidentification with the ego is the veil that appears to obscure the peace that is always present, like the sun obscured by the dark clouds. But this veil has no real substance for the self. It is a projection for the imagined individual ego alone. ಅಜ್ಞಾನ ಮತ್ತು ಅಹಂಕಾರದ ಮುಸುಕು ಅನೃತವೆಂಬುದನ್ನು ಆತ್ಮಸ್ವರೂಪರಾದ ನೀವು ಅನುಭವಾತ್ಮಕವಾಗಿ ಅರಿತೊಡನೆ ದುಃಖ ನಾಶವಾಗಿ ಸ್ವಾತಂತ್ರ್ಯ ಪ್ರಕಾಶಿಸುತ್ತದೆ. ಏಕೆಂದರೆ ದುಃಖ ಇರುವುದು ತಪ್ಪಾಗಿ ಕಲ್ಪಿಸಿಕೊಂಡ ವ್ಯಕ್ತಿತ್ವಕ್ಕೆ ವಿನ ಸಚ್ಚಿದಾನಂದ ಸ್ವರೂಪನಾದ ಆತ್ಮನಿಗಲ್ಲ. ದಿ ಮೋಮೆಂಟ್ the self realizes this veil of ignorance and bondage to be false as they are created by the ego, at an experiential level, suffering dissolves and freedom shines. It is not the self who is of the nature of Sat Chit Ananda that suffers. It is the mistaken identity that does. ನಾನು ಎಂಬ ಅರಿವಿನ ಸ್ವಭಾವದ ಬಗ್ಗೆ ಗಹನವಾದ ವಿಚಾರ ಮಾಡಿದ ಕ್ಷಣವೇ ಅಜ್ಞಾನದ ಮತ್ತು ದುಃಖದ ಅಪ್ರಸ್ತುತೆ ಮತ್ತು ಅವಾಸ್ತವಿಕತೆ ಪ್ರಕಟವಾಗಿ ಅವು ಹೇಳ ಹೆಸರಿಲ್ಲದಂತೆ ಅದೃಶ್ಯವಾಗಿ ಬಿಡುತ್ತವೆ. ಏಕೆಂದರೆ ಅವು ಮನದೊಳಗಿನ ಆಲೋಚನೆಗಳಾಗಿವೆಯೇ ವಿನ ವಾಸ್ತವವಲ್ಲ. Profound self-inquiry into the nature of I reveals the unreality of ignorance and suffering, causing them to vanish. They are simply a moment in thought and not a reality. ಮನದೊಳಗಿರುವ ದುಃಖಿಸುವ ನಾನು ಎಂಬ ಕಲ್ಪಿತ ಅಂಶವೇ ಒಂದು ಕೃತಕ ರಚನೆ. ಸೂರ್ಯನ ಬೆಳಕಿನಲ್ಲಿ ಇಬ್ಬನಿ ಕರಗುವಂತೆ ಸೂಕ್ಷ್ಮ ಪರಿಶೀಲನೆಯಿಂದ ಅದು ಕರಗಿ ಹೋಗುತ್ತದೆ. ಕಲ್ಪಿಸಿಕೊಂಡ ಭ್ರಮೆಗಳೆಲ್ಲವೂ ಹರಿದು ಹೋದ ಅನಂತರ ಉಳಿಯುವುದೇ ಅಜವೂ ಅಮರವೂ ಆಗಿ ಪರಿಶುದ್ಧವಾಗಿರುವ ನಿಮ್ಮ ಇರವು, ಅರಿವು ಮತ್ತು ನಲಿವು. ದಿ ಸೋ-ಕಾಲ್ಡ್ ಐ that exists in the mind and suffers is a false construct. Upon inquiry, it vanishes like mist in the sun. What remains when all illusions vanish is pure existence, consciousness, and bliss, unborn, undying. ನಾನಿರುವೆನು ಎಂಬ ಅಸ್ತಿತ್ವವೇ ಚೇತನ. ನಾನಿರುವೆನು ಎಂಬ ಚೇತನವೇ ಆನಂದ. ನಾನಿರುವೆನು ಎಂಬ ಆನಂದವೇ ಅಸ್ತಿತ್ವ ಮತ್ತು ಚೇತನ. ಪ್ರತಿಯೊಂದಕ್ಕೂ ಇರುವ ಸಮಾನವಾದ ಮಹಾಸೂತ್ರವೇ ನಾನು ಅಥವಾ ನಾನಿರುವೆನು ಎಂಬ ಮಹತ್ತತ್ವವಾಗಿದ್ದು, ಇವು ಯಾವುವೂ ಬೇರೆ ಬೇರೆಯಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ಆತ್ಮವು ದೇಹರಹಿತ, ಮನರಹಿತ, ಅಹಂಕಾರರಹಿತವಾಗಿದ್ದು ಅನಾದಿಯೂ ಅನಂತವೂ ಆಗಿರುವುದರಿಂದ ಆತ್ಮನ ಇರವು ಮತ್ತು ಅರಿವು ಸದಾ ಆನಂದವೇ ಆಗಿ ಶಾಂತಿಯಿಂದ ಇರುತ್ತದೆ. ಎಕ್ಸಿಸ್ಟೆನ್ಸ್ ಆಫ್ ಐ ಆಮ್ ಈಸ್ ಕಾನ್ಷಿಯಸ್ನೆಸ್. Consciousness of I am is bliss. The bliss of I am is both existence and consciousness. Understand that I or I am
is the common thread to everything. These are not separate. The self is bodiless, mindless, and egoless without beginning and end. Therefore, it is always of the nature of bliss and forever peaceful. ನಾನು ಅಥವಾ ನಾನಿರುವೆನು ಎಂಬುದು ಆಲೋಚನೆಯಲ್ಲ, ಭಾವನೆಯಲ್ಲ. ಹಾಗಾಗಿಯೇ ಇದು ಚಲನಾರಹಿತವಾಗಿದ್ದು ನಿಶ್ಚಲವಾಗಿ ಇರುವಂಥದ್ದಾಗಿದ್ದು ಇದಕ್ಕೆ ಹುಟ್ಟು ಮತ್ತು ಸಾವು ಎಂಬ ಭವಭ್ರಮಣೆ ಇಲ್ಲ. ದಿ ಸೆನ್ಸ್ ಆಫ್ ಐ ಆರ್ ಐ ಆಮ್ is thoughtless and emotionless, and hence it is limitless, unmoving, imperishable, unborn, and can never die. ದೇಹದ ವೈಶಿಷ್ಟ್ಯಗಳು, ಮನಸ್ಸಿನ ಗುಣವಿಶೇಷಣಗಳು ಮತ್ತು ನಾನೊಬ್ಬ ವ್ಯಕ್ತಿ ಎಂಬ ಅಹಂಕಾರದ ಭ್ರಮೆಗಳಾವುವು ನಿಮ್ಮ ನಿಜವಾದ ಅಸ್ತಿತ್ವವನ್ನು ವಿವರಿಸಲಾರವು. ಇದನ್ನು ಆಳವಾಗಿ ಗುರುತಿಸಿ ಅರ್ಥ ಮಾಡಿಕೊಂಡು ನಿಮ್ಮ ಸ್ವರೂಪವೇ ಆದ ಶಾಂತಿ ಮತ್ತು ಸಂತೋಷದಲ್ಲಿ ವಿಶ್ರಾಂತಿ ಪಡೆಯಿರಿ. ದಿ ಕ್ವಾಲಿಟೀಸ್ ಆಫ್ ದಿ ಬಾಡಿ, ದಿ ಅಟ್ರಿಬ್ಯೂಟ್ಸ್ ಆಫ್ ದಿ ಮೈಂಡ್ and the assumption of being an individual ego do not truly belong to you. Recognize this and abide in peace and happiness. ಇದಕ್ಕಾಗಿ ನಾನು ಯಾರು ಎಂಬುದಾಗಿ ಸದಾ ವಿಚಾರಿಸಿಕೊಳ್ಳುತ್ತಾ ನಾನು ಅಥವಾ ನಾನಿರುವೆನು ಎಂಬ ಉತ್ತರಕ್ಕೆ ಲಂಗರು ಹಾಕಿ ಅದರಲ್ಲೇ ಅಲ್ಲಾಡದಂತೆ ಸ್ಥಿರರಾಗಿರಿ. ಕೇವಲ ಇದರಿಂದ ಮಾತ್ರವೇ ನಿಮ್ಮ ಪರಮಶಾಂತಿ ನಿಮ್ಮೊಳಗೆ ದೇದೀಪ್ಯಮಾನವಾಗಿ ಪ್ರಜ್ವಲಿಸುವುದು. ಫಾರ್ ದಿಸ್ ಎನ್ಕ್ವೈರ್ ಕಾನ್ಸ್ಟೆಂಟ್ಲಿ ಹೂ ಆಮ್ ಐ and remain anchored in the still unchanging awareness of I or I am. This alone reveals the eternal peace that shines within effulgently. ನಾನು ಯಾರು ಎಂಬ ಪ್ರಶ್ನೆಯನ್ನು ಹಾಕಿಕೊಂಡು ನಾನು ಎಂಬ ಅರಿವಿನಲ್ಲಿ ಮೌನವಾಗಿರಿ. Enquire who am I and remain anchored in I or I am silently. ನಾನು ಯಾರು ಎಂಬ ಪ್ರಶ್ನೆಯನ್ನು ಹಾಕಿಕೊಂಡು ನಾನು ಎಂಬ ಅರಿವಿನಲ್ಲಿ ಮೌನವಾಗಿರಿ. Inquire who am I and remain anchored in I or I am silently. ನಾನು ಯಾರು ಎಂಬ ಪ್ರಶ್ನೆಯನ್ನು ಹಾಕಿಕೊಂಡು ನಾನು ಎಂಬ ಅರಿವಿನಲ್ಲಿ ಮೌನವಾಗಿರಿ. Inquire who am I and remain anchored in I or I am silently. ನಾನು ಐ ನಾನು ಐ
ನಾನು ಐ ನಾನು ಐ ನಾನು ಐ ನಾನು ಐ ನಾನು ಐ ನಾನು ಐ ನಾನು ಐ ನಿಮ್ಮದೇ ಆದ ಪರಮಶಾಂತಿಗಾಗಿ ನೀವು ನಿಮ್ಮನ್ನು ಆಲೋಚನೆ ಮತ್ತು ಭಾವನೆಗಳಿಂದ ಬಿಡಿಸಿಕೊಳ್ಳಲೇಬೇಕು. ಇದಕ್ಕಾಗಿ ಆತ್ಮವಿಚಾರ ಅನಿವಾರ್ಯ. ದಿ ಪಾತ್ ಟು ರಿಯಲೈಸಿಂಗ್ ದಿಸ್ ಇನ್ನೇಟ್ ಪೀಸ್ ಇನ್ವಾಲ್ವ್ಸ್ ಡಿಟ್ಯಾಚಿಂಗ್ ಫ್ರಮ್ ದಿ ಕಾನ್ಸ್ಟೆಂಟ್ ಸ್ಟ್ರೀಮ್ ಆಫ್ ಥಾಟ್ಸ್ ಆ್ಯಂಡ್ ಎಮೋಷನ್ಸ್. Self-inquiry is a helpful tool in achieving this detachment. ಆತ್ಮವೇ ಶಾಂತಿಯಾದುದರಿಂದ ಶಾಂತಿಯನ್ನು ಆತ್ಮ ಅರಸುವುದಿಲ್ಲ. ಶಾಂತಿಗಾಗಿ ಮಾಡುವ ಶ್ರಮ ಅರಸುವವನು ಮತ್ತು ಅರಸಲ್ಪಡುವುದು ಎಂಬುದಾಗಿ ದ್ವೈತವನ್ನು ಸೂಚಿಸುತ್ತದೆ. ಆದರೆ ಅರಸುವವನು ಇಲ್ಲವಾದಾಗ ಶಾಂತಿಯೊಂದೇ ಉಳಿಯುವುದು. The self does not seek peace. It is the peace itself. Effort to gain peace implies duality, the seeker and the sought. But when the seeker dissolves, only peace remains. ಮೌನವೆಂದರೆ ಶಬ್ದದ ಕೊರತೆಯಲ್ಲ, ಅಹಂಕಾರದ ಗದ್ದಲದ ಕೊರತೆ. ಆಳವಾದ ಮೌನದಲ್ಲಿ ಆತ್ಮವೇ ಅಚಲ ಆನಂದವಾಗಿ ಬೆಳಗುತ್ತದೆ. Silence is not the absence of sound, but the absence of egoistic noise. In deep silence, the self alone shines as undisturbed joy. ನಾನೇ ಕರ್ತೃ ಎಂಬ ಭಾವನೆ ಇಲ್ಲದಿರುವ ಅರಿವೇ ಸಾಕ್ಷಾತ್ ಮುಕ್ತಿ. ಕ್ರಿಯೆಗಳು ನಡೆಯುತ್ತಿದ್ದರೂ
ನಾನು ಮಾಡುವವನು ಎಂಬ ಏಜೆನ್ಸಿ ಭಾವನೆ ಇಲ್ಲದಾಗ ಮೌನ ಮತ್ತು ಶಾಂತಿ ಉಳಿಯುತ್ತವೆ. ಅವೇರ್ನೆಸ್ ದಟ್ ಯು ಆರ್ ನಾಟ್ ದಿ ಡೂಯರ್ ಈಸ್ ಲಿಬರೇಷನ್ ಇಟ್ ಸೆಲ್ಫ್. ಆಕ್ಷನ್ ಕಂಟಿನ್ಯೂಸ್, but the false sense of agency disappears, leaving behind serenity. ಮೌನ ಒಂದೇ ಆತ್ಮವನ್ನು ಪ್ರಕಟಿಸಬಲ್ಲದೆ ವಿನ ಯಾವುದೇ ಆಲೋಚನೆಯಲ್ಲ. ಆಲೋಚನೆಗಳು ಮನಸ್ಸಿಗೆ ಸೇರಿವೆ. ಆತ್ಮವು ಆಲೋಚನೆಗಳಿಗೂ ಮೊದಲು ಇದ್ದು ಅದರಿಂದ ಸಂಪೂರ್ಣವಾಗಿ ಸ್ವತಂತ್ರವಾಗಿದೆ. No thought can reveal the self, only silence can. Thoughts belong to the mind. The self is ever prior to thought and independent of it. ನಿರಂತರ ಅಭ್ಯಾಸ ಮತ್ತು ನಾನೆಂಬ ಅರಿವಿನಲ್ಲಿ ಸಾವಧಾನತೆಯಿಂದ ಇರುವುದು ಎಲ್ಲ ಮೂಢನಂಬಿಕೆಗಳನ್ನು ನಷ್ಟಗೊಳಿಸುತ್ತದೆ. ಇದರಿಂದ ನೀವೇ ಆಗಿರುವ ನಿಮ್ಮ ಮೌನದಲ್ಲಿ ಸದಾ ಪ್ರತಿಷ್ಠಾಪಿತರಾಗುವುದು ಸಾಧ್ಯವಾಗುತ್ತದೆ. ರೆಗ್ಯುಲರ್ ಪ್ರಾಕ್ಟೀಸ್ ಆಫ್ ಸೆಲ್ಫ್ ಎನ್ಕ್ವೈರಿ ಅಂಡ್ ಮೈಂಡ್ಫುಲ್ನೆಸ್ ಹೆಲ್ಪ್ಸ್ ಟು ಡಿಸಾಲ್ವ್ ಫಾಲ್ಸ್ ಬಿಲೀಫ್ಸ್. ದಿಸ್ ಸರ್ಟನ್ಲಿ helps you to abide in the peace of the self that you are continuously. ಎಲ್ಲ ನಾಮರೂಪ ಮತ್ತು ಅನುಭವಗಳನ್ನು ನಿಶ್ಚಲ ಸತ್ಯವಾದ ನಾನಿರುವೆನು ಎಂಬ ಅರಿವು ಮೀರಿರುವ ಕಾರಣದಿಂದ ನೀವು ನಿಮ್ಮ ಸ್ವಾಭಾವಿಕವಾದ ಶಾಂತಿ ಮತ್ತು ಆನಂದದಲ್ಲಿ ಯಾವುದೇ ಪ್ರಯತ್ನವಿಲ್ಲದೆ ಮತ್ತು ಪ್ರಯಾಸವಿಲ್ಲದೆ ವಿಶ್ರಮಿಸುವುದು ಸಾಧ್ಯವಾಗುತ್ತದೆ. ಆದುದರಿಂದ ನಾನು 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 ಎಂಬ ಅರಿವಿನಲ್ಲೇ ಸದಾ ಇರಲು ಪ್ರಯತ್ನಿಸಿ. Realizing that the awareness of I am is an unchanging reality beyond all forms and experiences allows you to rest in natural peace and happiness without effort or struggle. Hence, try to be aware of the I, or I am always. ನಾನು ಎಂದೆಂದುಕೊಂಡು ಮೌನವಾಗಿ ಐ ಅಂಡ್ ಬಿ ಸೈಲೆಂಟ್. ನಾನು ಎಂದೆಂದುಕೊಂಡು ಮೌನವಾಗಿ ಐ ಅಂಡ್ ಬಿ ಸೈಲೆಂಟ್. ನಾನು ಎಂದೆಂದುಕೊಂಡು ಮೌನವಾಗಿ ಐ ಅಂಡ್ ಬಿ ಸೈಲೆಂಟ್. ನಾನು ಐ ನಾನು ಐ ನಾನು ಐ ಮಂಗಳವಾಗಲಿ, ಮಂಗಳವಾಗಲಿ, ಮಂಗಳವಾಗಲಿ. Be happy, be blissful, be joyful, be liberated, be liberated, be liberated. Om Shanti.
शान्ति शान्तिः स्वस्ति प्रजाभ्यां परिपालयन्तां न्यायेन मार्गेण महीमहीषाः स्थावरजङ्गमं शुभमस्तु नित्यं लोकाः समस्ताः सुखिनो भवन्तु लोकाः समस्ताः सुखिनो भवन्तु लोकाः समस्ताः सुखिनो भवन्तु ॐ शान्ति 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 नमः शान्ताय दिव्याय सत्यधर्म स्वरूपिणे स्वानन्दामृततृप्ताय श्रीधराय नमो नमः श्रीधराय नमो